Good morning, dear students. Here, Raghavendra KB, Assistant Professor of English, GFGC Madhugiri. Now we are going to deal with the Gulliver's Travel, that is written by Jonathan Swift. It was the masterpiece of 17th century fiction writing, and this is purely about the society. Swift ridicules the society by using the allegory, that is Gulliver's Travel. We can trace theme of satire of politics, religion, or human nature in this essay, in this fiction. The main intention of this class, that is Gulliver's Travel's essay, is Gulliver's Travel's fiction, is to appreciate Gulliver's Travel as a novel, satire, children's literature, and it's a science fiction, and as well as parable and fantasy fiction. Look at the satires in Gulliver's Travels. We go through the satires. Satires ಅಂದ್ರೆ ಏನು? ವಿಡಂಬನೆ. ಯಾವ ರೀತಿ ಗಲಿವರ್ಸ್ ಟ್ರಾವೆಲ್ ನಲ್ಲಿ ಜೊನಾಥನ್ ಸ್ವಿಫ್ಟ್ ಅವರು ವಿಡಂಬನೆ ಮಾಡಿದ್ದಾರೆ, ಈ ಒಂದು ವರ್ಕ್ ಮುಖಾಂತರ ಬ್ರಿಟಿಷ್ ಸೊಸೈಟಿಯನ್ನ ಯಾವ ರೀತಿ ವಿಡಂಬನೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಈಗ ಲೆಟ್ಸ್ ಲುಕ್ ಅಟ್ ದಟ್. ಲೆಟ್ಸ್ ಗೋ ಇನ್ ಡೀಪರ್ ಇನ್ ಟು ದಟ್ ಮ್ಯಾಟರ್. ಗಲಿವರ್ಸ್ ಟ್ರಾವೆಲ್ಸ್ ರಿಫ್ಲೆಕ್ಟ್ಸ್ ಕಾನ್ಫ್ಲಿಕ್ಟ್ಸ್, ಸಂಘರ್ಷಗಳನ್ನು ರಿಫ್ಲೆಕ್ಟ್ ಮಾಡುತ್ತಿದ್ದು ಇನ್ ಬ್ರಿಟಿಷ್ ಸೊಸೈಟಿ ಇನ್ ದ ಅರ್ಲಿ 18th ಸೆಂಚುರಿ. 18ನೇ ಶತಮಾನದ ಪ್ರಾರಂಭದಲ್ಲಿ ಯಾವ ರೀತಿ ಕಾನ್ಫ್ಲಿಕ್ಟ್ಸ್ ಅನ್ನೋದನ್ನ ಹೇಳುತ್ತೆ. ಬೈ ನೆರೇಟಿಂಗ್ ಗಲಿವರ್ಸ್ ಅಡ್ವೆಂಚರ್ಸ್ ಇನ್ ಲಿಲಿಪುಟ್, ಇಲ್ಲಿ ಗಲಿವರ್ಸ್ ನ ಹಲವಾರು ಸಾಹಸಗಳನ್ನ ನೆರೇಟ್ ಮಾಡ್ತಾ ಜೊನಾಥನ್ ಸ್ವಿಫ್ಟ್ ಹೇಳ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಅಡ್ವೆಂಚರ್ಸ್ ನ ಮಾಡಿದ್ರು ಗಲಿವರ್ ಅಂದ್ರೆ ಲಿಲಿಪುಟ್, ಬ್ರಾಬ್ಡಿಂಗಾಂಗ್, ಲಾಪುಟಾ, ಹಾಮ್ನಮ್. ದ ನಾವೆಲ್ ರಿವೀಲ್ಸ್ ದ ಕ್ರಿಟಿಸೈಸಸ್ ಸಿನ್ಸ್ ಅಂಡ್ ಕರಪ್ಷನ್ ಆಫ್ ಬ್ರಿಟಿಷ್ ರೂಲಿಂಗ್ ಕ್ಲಾಸ್. ಈ ನಾವೆಲ್ ಏನ್ ಹೇಳುತ್ತೆ ಅಂದ್ರೆ ಬ್ರಿಟಿಷರಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತ ಜನ ಯಾವ ರೀತಿ ಸಿನ್ಸ್ ಅನ್ನ, ಪಾಪಗಳನ್ನ ಮತ್ತೆ ಭ್ರಷ್ಟಾಚಾರಗಳನ್ನ ಮಾಡ್ತಿದ್ರು. ಅಂಡ್ ದೇರ್ ಕ್ರೂಯಲ್ ಎಕ್ಸ್ಪ್ಲಾಯಿಟೇಷನ್ ಟುವರ್ಡ್ಸ್ ಪೀಪಲ್ ಆಫ್ ಬ್ರಿಟನ್, ಯಾವ ರೀತಿ ಬ್ರಿಟನ್ ನ ಜನರನ್ನ ಶೋಷಣೆ ಮಾಡ್ತಿದ್ರು. ಅಂಡ್ ನೈಬರಿಂಗ್ ಕಂಟ್ರೀಸ್, ಅಕ್ಕಪಕ್ಕದ ರಾಷ್ಟ್ರಗಳನ್ನ. ಇನ್ ದ ಕ್ಯಾಪಿಟಲ್ ಅಕ್ಯುಮುಲೇಷನ್ ಪೀರಿಯಡ್ ಆಫ್ ಬ್ರಿಟಿಷ್ ಹಿಸ್ಟ್ರಿ, ಬ್ರಿಟಿಷ್ ಹಿಸ್ಟ್ರಿಯ ಒಂದು ಟೋಟಲ್ ಬಂಡವಾಳವನ್ನು ಯಾವ ರೀತಿ ಒಂದು ಕಡೆ ಅಕ್ಯುಮುಲೇಟ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಗಲಿವರ್ ಈಸ್ ಟ್ರೀಟೆಡ್ ಡಿಫರೆಂಟ್ಲಿ ಇನ್ ಡಿಫರೆಂಟ್ ಕಂಟ್ರೀಸ್. ಹಲವಾರು ರಾಷ್ಟ್ರಗಳಲ್ಲಿ ಹಲವಾರು ರೀತಿ ಗಲಿವರ್ ಟ್ರೀಟ್ ಮಾಡಲ್ಪಡ್ತಾನೆ. ದ ಆಥರ್ ಡೆಪಿಕ್ಟ್ಸ್ ಎವರಿ ಸಿಚುಯೇಷನ್ ಅಟ್ ಗ್ರೇಟ್ ಲೆಂತ್, ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಸನ್ನಿವೇಶವನ್ನ ವಿವರಿಸಿದ್ದಾರೆ. ವಿಚ್ ಮೇಕ್ಸ್ ರೀಡರ್ಸ್ ಫೀಲ್ ಲೈಕ್ ಎಕ್ಸ್ಪೀರಿಯನ್ಸಿಂಗ್ ದೆಮ್ ಪರ್ಸನಲಿ. ರೀಡರ್ಸ್ ಗಳಿಗೆ ಇದೊಂದು ರೀತಿ ವೈಯಕ್ತಿಕವಾಗಿ ಅನುಭವ ಆಗೋ ರೀತಿಯಲ್ಲಿ ಇರುತ್ತೆ. ದ ಗ್ರೇಟ್ನೆಸ್ ಆಫ್ ದ ವರ್ಕ್ ಲೈಸ್ ಇನ್ ದ ಆಥರ್ಸ್ ಪ್ರೊಫಿಷಿಯಂಟ್ ಅಪ್ಲಿಕೇಶನ್. ಆಥರ್ ಗ್ರೇಟ್ನೆಸ್ ಎಲ್ಲಿದೆ ಅಂತಂದ್ರೆ, ಗ್ರೇಟ್ನೆಸ್ ಆಫ್ ದ ವರ್ಕ್ ಲೈಸ್ ಇನ್ ದ ಆಥರ್ಸ್ ಪ್ರೊಫಿಷಿಯಂಟ್ ಅಪ್ಲಿಕೇಶನ್ ಆಫ್ ಬಿಟ್ಟಿಂಗ್ ಅಂಡ್ ಪ್ರೊಫೌಂಡ್ ಸೆಟೈರ್ಸ್. ಇಲ್ಲಿ ತುಂಬಾ ಸೂಕ್ಷ್ಮವಾದಂತಹ, ತುಂಬಾ ಹಾರ್ಶ್ ಆಗಿರುವಂತಹ ಸೆಟೈರ್ ನ ಮಾಡೋದ್ರ ಮುಖಾಂತರ ಇಲ್ಲಿ ಅವರ ಒಂದು ಅಪ್ಲಿಕೇಶನ್ ನೋಡಬಹುದು. ಸ್ವಿಫ್ಟ್ ಮೇಕ್ ಸೆಟೈರಿಕಲ್ ಎಫೆಕ್ಟ್ಸ್ ಟು ದ ಫುಲ್ಲೆಸ್ಟ್ ಬೈ ಯೂಸಿಂಗ್ ಟೆಕ್ನಿಕ್ಸ್ ಆಫ್ ಐರನಿ. ಈ ಸೆಟೈರಿಕಲ್ ಎಫೆಕ್ಟ್ಸ್ ನ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಫುಲ್ ಆಗಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ, ಹಲವಾರು ತಂತ್ರಗಳನ್ನ. ಐರನಿ, ವ್ಯಂಗ್ಯ, ಕಾಂಟ್ರಾಸ್ಟ್, ವಿರೋಧಾಭಾಸ ಅಂಡ್ ಸಿಂಬಾಲಿಸಮ್, ಸಾಂಕೇತಿಕವಾದ, ಇವೆಲ್ಲವನ್ನ ಯೂಸ್ ಮಾಡೋದ್ರ ಮುಖಾಂತರ ಸ್ವಿಫ್ಟ್ ತಮ್ಮ ಸೆಟೈರಿಕಲ್ ಎಫೆಕ್ಟ್ಸ್ ನ ಇಂಪ್ರೂವ್ ಮಾಡಿದ್ದಾರೆ. ದ ಸ್ಟೋರಿ ಈಸ್ ಬೇಸ್ಡ್ ಆನ್ ದೆನ್ ಬ್ರಿಟಿಷ್ ಸೋಷಿಯಲ್ ರಿಯಾಲಿಟಿ. ಈ ಕಥೆ ಯಾವುದನ್ನ ಆಧಾರವಾಗಿ ಇಟ್ಕೊಂಡಿದೆ ಅಂದ್ರೆ ಆ ದಿನದ ಬ್ರಿಟಿಷ್ ಸಾಮಾಜಿಕ ನೈಜತೆಯನ್ನ. ಹಿ ನಾಟ್ ಓನ್ಲಿ ಸೆಟರೈಸಸ್ ಆನ್ ದೆನ್, ಆ ದಿನವನ್ನು ಮಾತ್ರ ಅವನು ಸೆಟರೈಸ್ ಮಾಡಲ್ಲ, ಬ್ರಿಟಿಷ್ ಪಾಲಿಟಿಕ್ಸ್, ಬ್ರಿಟಿಷರ ಒಂದು ರಾಜಕೀಯ ಅಂಡ್ ರಿಲಿಜನ್, ಧರ್ಮ, ಬಟ್ ಆಲ್ಸೋ ಇನ್ ಡೀಪರ್ ಫೇಸೆಟ್, ತುಂಬಾ ಆಳವಾಗಿ ಅನ್ ಹ್ಯೂಮನ್ ನೇಚರ್ ಇಟ್ ಸೆಲ್ಫ್, ಮಾನವನ ಸ್ವಭಾವದ ಬಗ್ಗೆ ಅದನ್ನ ಏನ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಸೆಟರಿಕಲ್ ಟಾರ್ಗೆಟ್ಸ್ ಇನ್ ಪಾರ್ಟ್ 1. ಪಾರ್ಟ್ 1 ನಲ್ಲಿ ಯಾವ ರೀತಿ ಸೆಟರಿಕಲ್ ಆಗಿ ಇವರು ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸ್ವಿಫ್ಟ್ಸ್ ಸೆಟರಿಕಲ್ ಅಟ್ಯಾಕ್ಸ್ ಆನ್ ಹ್ಯುಮ್ಯಾನಿಟಿ ಆರ್ ರಿಲೇಟಿವ್ಲಿ ಮೈಲ್ಡ್ ಇನ್ ಬುಕ್ 1. ತುಂಬಾ ಮೈಲ್ಡ್ ಆಗಿ ಹೇಳ್ತಾರೆ ಬುಕ್ 1 ಅಲ್ಲಿ. ತುಂಬಾ ಅಷ್ಟೊಂದೇನು ಹ್ಯುಮ್ಯಾನಿಟಿ ಮೇಲೆ ಯಾವ ರೀತಿಯಾದಂತಹ ಇದಾಗಿದೆ, ಶೋಷಣೆ ಆಗಿದೆ ಅನ್ನೋದನ್ನ ತುಂಬಾ ಮೈಲ್ಡ್ ಆಗಿ ಅಟ್ಯಾಕ್ ಮಾಡ್ತಾರೆ. ಡಿಸ್ಗಸ್ಟ್ ಫಾರ್ ಹ್ಯೂಮನ್ ಇನ್ ದಿಸ್ ಬುಕ್, ಮಾನವನ ಬಗ್ಗೆ ನಿರಾಶೆಯನ್ನು ವ್ಯಕ್ತಪಡಿಸ್ತಾ, ಇಸ್ ನಾಟ್ ಎ ಡಿಟೆಕ್ಟಬಲ್ ಅಂಡ್ ಅಪರೆಂಟ್, ತುಂಬಾ ಹುಡ್ಕೋಕ್ ಆಗದೆ ಇರುವಂತಹ ಅಪರೆಂಟ್ ಆಗಿ, ಎ ಸೀರೀಸ್ ಆಫ್ ಅಮ್ಯೂಸಿಂಗ್ ಅಂಡ್ ರಿಡಿಕ್ಯುಲಸ್ ಹ್ಯಾಪನಿಂಗ್ಸ್ ಇನ್ ದಿಸ್ ಪಾರ್ಟ್. ಹಲವಾರು ರೀತಿಯ ಒಂದು ನಗೆಪಾಟಲಿಗೆ ಈಡಾದಂತಹ ಅಸಂಬದ್ಧವಾದಂತಹ ಸಂಭವನೀಯತೆಗಳು ಈ ಒಂದು ಮೊದಲ ಪಾರ್ಟ್ ಅಲ್ಲಿ ನಡೆಯುತ್ತೆ. ಪ್ರೊವೈಡ್ ರೀಡರ್ ಎ ರಿಲ್ಯಾಕ್ಸ್ಡ್ ಅಟ್ಮಾಸ್ಫಿಯರ್, ತುಂಬಾ ರಿಲ್ಯಾಕ್ಸ್ ಆಗಿ ಕೂತ್ಕೋತಾನೆ ಇಲ್ಲಿ ರೀಡರ್. ಫಾರ್ ಎಕ್ಸಾಂಪಲ್, ದ ಪಾರ್ಟ್ ಡಿಸ್ಕ್ರೈಬಿಂಗ್ ಹೌ ಗಲಿವರ್ ಸೇವ್ಸ್ ದ ಪ್ಯಾಲೇಸ್ ಅಂಡ್ ದ ಎಂಪರರ್ಸ್ ವೈಫ್ ಇಸ್ ಹಿಲೇರಿಯಸ್. ಈ ಪಾರ್ಟ್ ಅಲ್ಲಿ ಯಾವ ರೀತಿ ಗಲಿವರ್ ಒಂದು ಅರಮನೆಯನ್ನ ಸೇವ್ ಮಾಡ್ತಾನೆ, ಅದೇ ರೀತಿ ಎಂಪರರ್ಸ್ ವೈಫ್
ಆ ಒಂದು ರೂಲರ್ ಇದಲ್ಲ, ಆಳ್ವಿಕೆ ಮಾಡಿದಂತಹ ರಾಜನ ಹೆಂಡತಿನ ಯಾವ ರೀತಿ ಕಾಪಾಡ್ತಾನೆ ಅನ್ನೋದು ಒಂದು ಹಿಲೇರಿಯಸ್ ಅಸಂಬದ್ಧವಾಗಿದೆ. ಅದಾದ ನಂತರ ಐ ಹ್ಯಾಡ್ ದ ಈವ್ನಿಂಗ್ ಬಿಫೋರ್ ಡ್ರಂಕ್ ಪ್ಲೆಂಟಿಫುಲಿ ಆಫ್ ಎ ಮೋಸ್ಟ್ ಡೆಲಿಷಿಯಸ್ ವೈನ್. ನಾನು ಡೆಲಿಷಿಯಸ್ ವೈನ್ ಕುಡಿಯೋದಕ್ಕಿಂತ ಮುಂಚೆ ನನಗೊಂದು ಆ ಸಂಜೆ ಕಾಲ್ಡ್ ಗಿಲ್ಮಿ ಗ್ರಿಮ್, ಆ ವೈನ್ ನ ಹೆಸರು ಗಿಲ್ಮಿ ಗ್ರಿಮ್ ಅಂತ, ವಿಚ್ ಇಸ್ ವೆರಿ ಡಯೋರೆಟಿಕ್ ಅಂತಂದ್ರೆ ತುಂಬಾ, ಅದು ಕುಡಿದ ತಕ್ಷಣ ತುಂಬಾ ಸರಿ ಹೋಗಿರಲ್ಲ. ಬೈ ದ ಲಕಿಯೆಸ್ಟ್ ಚಾನ್ಸ್ ಇನ್ ದ ವರ್ಲ್ಡ್ ಐ ಹ್ಯಾಡ್ ನಾಟ್ ಡಿಸ್ಚಾರ್ಜ್ ಮೈಸೆಲ್ಫ್ ಆಫ್ ಎನಿ ಪಾರ್ಟ್ ಆಫ್ ಇಟ್. ನಾನೆಲ್ಲೂ ಡಿಸ್ಚಾರ್ಜ್ ಮಾಡಲೇ ಇಲ್ಲ ಅದನ್ನ. ದ ಹೀಟ್ ಐ ಹ್ಯಾಡ್ ಕಾಂಟ್ರಾಕ್ಟೆಡ್ ಬೈ ಕಮಿಂಗ್ ವೆರಿ ನಿಯರ್ ದ ಫ್ಲೇಮ್ಸ್. ನಾನು ಪಡ್ಕೊಂಡಂತಹ ಹೀಟ್ ಆ ಜ್ವಾಲೆ ಹತ್ರ ಇತ್ತು. ಅಂಡ್ ಬೈ ಲೇಬರಿಂಗ್ ದ ಕ್ವೆಂಚ್ ದೆಮ್ ಅಂಡ್ ಮೇಡ್ ದ ವೈಟ್ ವೈನ್, ಅದರಿಂದ ವೈಟ್ ವೈನ್ ಮಾಡಿದೆ. ಬಿಗಿನ್ ಟು ಆಪರೇಟ್ ಬೈ ಯೂರಿನ್ ಮುಖಾಂತರ ಅದನ್ನ ಆಚೆ ಕಳಿಸ್ದೆ. ಯಾಕೆಂದ್ರೆ ಅದು ಡಯರೆಟಿಕ್ ಆಗಿತ್ತು, ಬೇದಿ ಆಗುವಂತ ಸ್ಥಿತಿಯಲ್ಲಿತ್ತು. ಆದ್ರೂ ಅದನ್ನ ಬೇರೆ ಕಡೆ ಕ್ವೆಂಚ್ ಮಾಡಿ ಯೂರಿನ್ ಕಡೆ ಕಳಿಸ್ದೆ, ವಿಚ್ ಐ ವಾಯ್ಡೆಡ್ ಇನ್ ಸಚ್ ಎ ಕ್ವಾಂಟಿಟಿ ಅಂಡ್ ಅಪ್ಲೈಡ್ ಸೋ ವೆಲ್ ಟು ದ ಪ್ರಾಪರ್ ಪ್ಲೇಸ್ಗೆ ಅಪ್ಲೈ ಮಾಡಿದೆ. ದಟ್ ಇನ್ 3 minutes ದ ಫೈರ್ ವಾಸ್ ಓಲಿ ಎಕ್ಸ್ಟಿಂಗ್ವಿಶ್ಡ್. ನನ್ಗೆ ಹತ್ಕೊಂಡಿದ್ದ ಬೆಂಕಿ ಆರೋಯ್ತು. ಅಂಡ್ ದ ರೆಸ್ಟ್ ಆಫ್ ದಟ್ ನೋಬೆಲ್ ಪಾಯ್, ನಂತರ ಉಳ್ಕೊಂಡಿದ್ದೆ ಒಂದು ತುಂಬಾ ಎತ್ತರದ ಒಂದು ರಾಶಿ, ವಿಚ್ ಹ್ಯಾಡ್ ಕಾಸ್ಟ್ ಸೋ ಮೆನಿ ಏಜಸ್ ಇನ್ ಎರೆಕ್ಟಿಂಗ್, ಪರ್ಸರ್ವ್ಡ್ ಫ್ರಮ್ ಡಿಸ್ಟ್ರಕ್ಷನ್ ಅಂಡ್ ಮೆನಿ ಡಿಸ್ಕ್ರಿಪ್ಷನ್ಸ್ ಇನ್ ಪಾರ್ಟ್ ಫಸ್ಟ್. ಮೊದಲ ಭಾಗದಲ್ಲಿ ಹಲವಾರು ವಿವರಣೆಗಳು ಬರುತ್ತೆ. ಎಂಪ್ಲಾಯ್ಸ್ ದ ಟೆಕ್ನಿಕ್ ಆಫ್ ವರ್ಬಲ್ ಐರನಿ, ಒಂದು ರೀತಿಯ ವ್ಯಂಗ್ಯ ಇದೆ. ಫಾರ್ ಇನ್ಸ್ಟೆನ್ಸ್ ಇನ್ ಚಾಪ್ಟರ್ 3, 3ನೇ ಚಾಪ್ಟರ್ ಅಲ್ಲಿ ಸ್ವಿಫ್ಟ್ ರಿಡಿಕ್ಯೂಲ್ಸ್ ದ ಲಿಲಿಪುಟಿಯನ್ಸ್ ಆರೋಗ್ಯನ್ಸ್. ಲಿಲಿಪುಟಿಯನ್ನರ ಆರೋಗ್ಯನ್ಸ್ ಅನ್ನ ರಿಡಿಕ್ಯೂಲ್ ಮಾಡ್ತಾನೆ, ಅಪಹಾಸ್ಯ ಮಾಡ್ತಾನೆ. ಅಂಡ್ ಇಗ್ನೋರೆನ್ಸ್, ಅವರ ಅಜ್ಞಾನವನ್ನ. ಡಿಸ್ಕ್ರೈಬಿಂಗ್ ಹೌ ಮ್ಯಾಥಮೆಟಿಷಿಯನ್ ಇನ್ ಲಿಲಿಪುಟ್ ಮೆಸರ್ ಗಲಿವರ್ಸ್ ಹೈಟ್. ಯಾವ ರೀತಿ ಹೇಳ್ತಾನೆ ಅಂತಂದ್ರೆ, ಮ್ಯಾಥಮೆಟಿಷಿಯನ್ಸು ಲಿಲಿಪುಟ್ ನಲ್ಲಿರುವಂತಹ ಮ್ಯಾಥಮೆಟಿಷಿಯನ್ಸು ಯಾವ ರೀತಿ ಗಲಿವರನ ಹೈಟ್ ಅನ್ನು ಅಳಿತಾರೆ ಬೈ ದ ಹೆಲ್ಪ್ ಆಫ್ ಕ್ವಾಡ್ರೆಂಟ್ ಮುಖಾಂತರ. ದೇ ಹ್ಯಾವಿಂಗ್ ಟೇಕನ್ ದ ಹೈಟ್ ಆಫ್ ಮೈ ಬಾಡಿ ಬೈ ದ ಹೆಲ್ಪ್ ಆಫ್ ಎ ಕ್ವಾಡ್ರೆಂಟ್ ಮುಖಾಂತರ ನನ್ನ ಬಾಡಿ ಹೈಟ್ ಅನ್ನ ತಗೊಂಡಂತ ಅವರು ಲಿಲಿಪುಟಿಯನ್ಸ್. ಅಂಡ್ ಫೈಂಡಿಂಗ್ ಇಟ್ ಟು ಎಕ್ಸೀಡ್ ದೇರ್ಸ್ ಇನ್ ದ ಪ್ರಪೋರ್ಷನ್ ಆಫ್ 12 to 1, 12ರಿಂದ 1ಕ್ಕೆ ಅದನ್ನ ಪ್ರಪೋರ್ಷನ್ ಜಾಸ್ತಿ ಮಾಡ್ಕೊಂತ ದೇ ಕನ್ಕ್ಲೂಡೆಡ್ ಫ್ರಮ್ ದ ಸಿಮಿಲಾರಿಟಿ ಆಫ್ ದರ್ ಬಾಡೀಸ್ ದಟ್ ಮೈನ್ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ 1728 ಆಫ್ ದೇರ್ಸ್. ಅವ್ರಿಗಿಂತ 1728 ಕ್ವಾಡ್ರೆಂಟ್ ಜಾಸ್ತಿ ಇದೀನಿ. ಅಂಡ್ ಕಾನ್ಸಿಕ್ವೆಂಟ್ಲಿ ವುಡ್ ರಿಕ್ವೈರ್ ಆಸ್ ಮಚ್ ಫುಡ್ ಆಸ್ ವಾಸ್ ನೆಸೆಸರಿ ಟು ಸಪೋರ್ಟ್ ದ ನಂಬರ್ ಆಫ್ ಲಿಲಿಪುಟಿಯನ್ಸ್. ಹೆಚ್ಚು ಜನ ಲಿಲಿಪುಟಿಯನ್ಸ್ಗೆ ಬೇಕಾದ ಫುಡ್ ನನಗೆ ಬೇಕಾಗಿದೆ ಅನ್ನೋದನ್ನ ಹೇಳ್ತಾನೆ. Swift ridicules by which the reader may conceive an idea of the ingenuity of the people. ಯಾವ ರೀತಿ ಜನ ingenuity ಆಗಿದ್ದಾರೆ, ಜನ genuinity ಇಲ್ಲ. As well as the prudent and exact economy so great a prince. He makes a good use of the technique of verbal irony ಅದನ್ನ ಯೂಸ್ ಮಾಡ್ತಾರೆ ಇಲ್ಲಿ ಸ್ವಿಫ್ಟ್. And this is laughable. ತುಂಬಾ ನಗೆಪೀಟಲ್ಗಿಡಾಗಂತಹ ಥಾಟ್ ಪ್ರೊವೋಕಿಂಗ್, ಯೋಚನಾತ್ಮಕವಾದಂತಹ ಯೋಚನೆಗೆ ದಾರಿ ಮಾಡಿಕೊಡುವಂತಹ ಸೀಮಿಂಗ್ಲಿ ಆರ್ಡಿನರಿ ಐರಾನಿಕ್ ನರೇಷನ್, ಸಾಮಾನ್ಯವಾದಂತಹ ವ್ಯಂಗ್ಯದಿಂದ ಕೂಡಿದಂತಹ ನಿರೂಪಣೆ ಟು ಅಚೀವ್ ಸೆಟರಿಕಲ್ ಎಫೆಕ್ಟ್ಸ್. ಇನ್ ಚಾಪ್ಟರ್ 5, ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಲಿಲಿಪುಟ್ ಅಂಡ್ ಬ್ಲೆಶ್ಯೂ ಈಸ್ ಬ್ಲಟೆಂಟ್ಲಿ ರೆಡಿಕ್ಯುಲಸ್. ಅವರಿಬ್ಬರ ನಡುವಿರಂತಹ ಒಂದು ಕಾನ್ಫ್ಲಿಕ್ಟ್ ಒಂದು ರೀತಿಯಾದಂತಹ ತುಂಬಾ ರೆಡಿಕ್ಯುಲಸ್, ಅಪಹಾಸ್ಯ. ಗಲಿವರ್ ಡೆಪಿಕ್ಟ್ಸ್ ಇಟ್ ವಿತ್ ಎ ಟೋಟಲ್ ಸೀರಿಯಸ್ನೆಸ್. ಇದನ್ನ ಗಂಭೀರತೆಯಿಂದ ಡೆಪಿಕ್ಟ್ ಮಾಡ್ತಾರೆ. ಟೋನ್ ವಿತ್ ವಿಚ್ ಗಲಿವರ್ ಟೆಲ್ಸ್ ದ ಸ್ಟೋರಿ ಈಸ್ ಸೀರಿಯಸ್. ಟೋನ್ ಸೀರಿಯಸ್ ಆಗಿತ್ತು. ಹೌಎವರ್ ದ ಮೋರ್ ಸೀರಿಯಸ್ ಈಸ್ ದ ಮೋರ್ ರಿಡಿಕ್ಯುಲಸ್. ಹೆಚ್ಚು ಸೀರಿಯಸ್ ಆಗಿ ಇದ್ರೆ ಸ್ವಿಫ್ಟ್ ಹೆಚ್ಚು ಅಪಹಾಸ್ಯ ಇರುತ್ತೆ. ಅಂಡ್ ಲಾಫೆಬಲ್ ಅಂತ ಕಾನ್ಫ್ಲಿಕ್ಟ್ ಈಸ್, ಸಂಘರ್ಷವು ನಗೋಗಿರುತ್ತೆ. This again is the employment of verbal irony. Swift expects us to understand that the history of Gulliver relates parallels to European history. Gulliverನ ಹಿಸ್ಟ್ರಿ ಯುರೋಪಿಯನ್ ಇತಿಹಾಸಕ್ಕೆ ಸಿಮಿಲರ್ ಆಗಿದೆ, ಪ್ಯಾರಲ್ ಆಗಿದೆ. ದ ಹೀಲ್ಸ್ ಅಂಡ್ ದ ಲೋ ಹೀಲ್ಸ್. ಆ ಹೀಲ್ಸ್ ಅಂದ್ರೆ ಎತ್ತರದ ಇಮ್ಮಡಿ, ಕಡಿಮೆ ಇಮ್ಮಡಿ, ಲೋ ಇಮ್ಮಡಿ. ಕರೆಸ್ಪಾಂಡ್ ದ ವಿಕ್ಸ್ ಅಂಡ್ ಟೋರೀಸ್. ಇದನ್ನ ಈ ವಿಕ್ಸ್ ಅಂಡ್ ಟೋರೀಸ್ಗೆ ಹೋಲಿಸ್ತಾನೆ ಸ್ವಿಫ್ಟ್ ಆಫ್ ಇಂಗ್ಲಿಷ್ ಪಾಲಿಟಿಕ್ಸ್. ಲಿಲಿಪುಟ್ ಅಂಡ್ ಬ್ಲೆಫಿಶ್ ರಿಪ್ರೆಸೆಂಟ್ ಇಂಗ್ಲೆಂಡ್ ಅಂಡ್ ಫ್ರಾನ್ಸ್. ಲಿಲಿಪುಟ್ ಮತ್ತೆ ಬ್ಲೆಫಿಶ್ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ರೆಪ್ರೆಸೆಂಟ್ ಮಾಡ್ತಾ ಜಗಳ ಆಡ್ತಾರೆ. ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಬಿಗ್ ಇಂಡಿಯನ್ಸ್ ಅಂಡ್ ಲಿಟಲ್ ಇಂಡಿಯನ್ಸ್ represents the Protestant Reformation and the centuries of warfare between Catholics and Protestants. ನೋಡಿ, ಈ ರೀತಿ ಕಂಪ್ಯಾರಿಸನ್ಸ್ ಅನ್ನ ಕೊಡ್ತಾ ಹೋಗ್ತಾನೆ. Through this representation, the author implies that the differences between Protestant and Catholics, between Whigs and Tories, between France and England are as silly and meaningless as how a person chooses to crack an egg. ಒಂದು ಎಗ್ ಅನ್ನ ತಗೊಂಡು ಯಾವ ರೀತಿ ಕ್ರಾಕ್ ಮಾಡಬೇಕು ಅಂತ ಒಬ್ಬ ವ್ಯಕ್ತಿ ಟ್ರೈ ಮಾಡ್ತಾವ. ಎಗ್ ಮತ್ತೆ ಎಗ್ ಒಳಗಡೆ ಇರೋದನ್ನ ಬೇರೆ ಬೇರೆ ಮಾಡಬೇಕು ಅಂತ ಅದೇ ರೀತಿ ಕ್ರ್ಯಾಕ್ ಮಾಡೋದು ಅಂದ್ರೆ ಒಂದು ಸೀಳೋದು. ಎಗ್ನ ಸೀಳೋಕ್ಕಾಗಲ್ಲ, ಹಾಗೆ ಅದೆಷ್ಟು ಮೀನಿಂಗ್ಲೆಸ್. ಅದೇ ರೀತಿ ಇವರಿಬ್ಬರ ನಡುವೆ ಇದ್ದಂತಹ ಡಿಫ್ರೆನ್ಸಸ್ ಇದೆಯಾ, ಪ್ರೊಟೆಸ್ಟೆಂಟ್ ಕ್ಯಾಥಲಿಕ್ಸ್, ವಿಕ್ಸ್ ಅಂಡ್ ಸ್ಟೋರೀಸ್, ಫ್ರಾನ್ಸ್ ಅಂಡ್ ಇಂಗ್ಲೆಂಡ್ ಅಷ್ಟೇ ಮೀನಿಂಗ್ಲೆಸ್. ದ ಎಗ್ ಕಾಂಟ್ರವರ್ಸಿ ಇಸ್ ರಿಡಿಕ್ಯುಲಸ್. ಎಗ್ ಕಾಂಟ್ರವರ್ಸಿ ಗೊತ್ತಿದೆ ನಿಮಗೆ, ತುಂಬಾ ಅಪಹಾಸ್ಯವಾದ ಕಾಂಟ್ರವರ್ಸಿ. ಏನದು? ಬಿಕಾಸ್ ದೇರ್ ಕ್ಯಾನಾಟ್ ಬಿ ಎನಿ ರೈಟ್ ಆರ್ ರಾಂಗ್ ವೇ ಟು ಕ್ರಾಕ್ ಎನ್ ಎಗ್. ಎಗ್ನ ಸೀಳೋದಕ್ಕೆ ರೈಟ್, ಇದು ಸರಿಯಾದ ಎಗ್ ಅನ್ನ ಸರಿಯಾಗಿ ಸೀಳುವ ಕ್ರಮ, ಇದು ಸರಿಯಾಗಿ ಸೀಳುವ ಕ್ರಮ ಅಲ್ಲ ಅಂತ ಏನಾದ್ರು ಇದೆಯಾ? ಇಲ್ಲ. ಎಗ್ನ ಹೆಂಗ್ ಬೇಕಾದ್ರೂ ಹೊಡಿಬಹುದು. ಅದೇ ರೀತಿ ಎಗ್ ಕಾಂಟ್ರವರ್ಸಿ ಹೇಗಿದೆಯೋ ಅದೇ ರೀತಿ ಇದು.
Therefore, it is unreasonable to legislate how people must do it. ಜನ ಹೇಗ್ ಮಾಡಬೇಕು ಅಂತ ಲೆಜಿಸ್ಲೇಷನ್ ಮಾಡೋದು, ಶಾಸನ ಮಾಡೋದು ತಪ್ಪು, ಅನ್ರೀಸನಬಲ್. ಸಿಮಿಲರ್ಲಿ, ವಿ ಮೇ ಕನ್ಕ್ಲೂಡ್ ದಟ್ ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ವೇ ಟು ವರ್ಷಿಪ್ ಗಾಡ್. ಅದೇ ರೀತಿ ದೇವರನ್ನು ಪೂಜೆ ಮಾಡೋದಕ್ಕೂ ಅಷ್ಟೇ ಒಂದು ಸರಿಯಾದ ದಾರಿ, ಇದು ದೇವರನ್ನ ಪೂಜೆ ಮಾಡುವ ಸರಿಯಾದ ದಾರಿ, ಇದು ತಪ್ಪಾದ ದಾರಿ ಅಂತ ಏನು ಇಲ್ಲ. ಅಟ್ಲೀಸ್ಟ್ ದೇರ್ ಇಸ್ ನೋ ವೇ ಟು ಪ್ರೂವ್ ದಟ್. ಅದಕ್ಕೆ ಒಂದು ದಾರಿನೇ ಇಲ್ಲ ಅದನ್ನು ಪ್ರೂವ್ ಮಾಡೋಕೆ. ಒನ್ ವೇ ಇಸ್ ರೈಟ್ ಅಂಡ್ ಅನದರ್ ವೇ ಇಸ್ ರಾಂಗ್. ಒಂದು ಸರಿಯಾಗಿದೆ, ಇನ್ನೊಂದು ತಪ್ಪಾಗಿದೆ ಅಂತ ಹೇಳೋದಕ್ಕೆ ಯಾವ ದಾರಿಯೂ ಇಲ್ಲ. ದ ಬಿಗ್ ಎಂಡಿಯನ್ಸ್ ಅಂಡ್ ಲಿಟ್ಲ್ ಎಂಡಿಯನ್ಸ್ ಬೋತ್ ಶೇರ್ ದ ಸೇಮ್ ರಿಲಿಜಿಯಸ್ ಟೆಕ್ಸ್ಟ್. ಯಾಕೆಂದ್ರೆ ಬಿಗ್ ಎಂಡಿಯನ್ಸ್ ಅಲ್ಲಿರುವಂತರು, ಲಿಟಲ್ ಇಂಡಿಯನ್ಸ್ ಇಬ್ಬರು ಸಹ ಒಂದೇ ರೀತಿಯ ಧಾರ್ಮಿಕ ಪುಸ್ತಕವನ್ನು ಹಂಚ್ಕೋತಾರೆ. ಬಟ್ ದೇ ಡಿಸ್ಅಗ್ರಿ ಆನ್ ಹೌ ಟು ಇಂಟರ್ಪ್ರಿಟ್ ಎ ಪ್ಯಾಸೇಜ್. ಆದರೆ ಒಂದು ಪ್ಯಾಸೇಜ್ ಅನ್ನ ಅರ್ಥೈಸುವುದರಲ್ಲಿ ಅವರಿಬ್ಬರಿಗೂ ಸಮ್ಮತಿ ಇಲ್ಲ. ದಟ್ ದ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಇನ್ ಟೂ ವೇಸ್. ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಅದನ್ನು ಅರ್ಥೈಸಿಕೊಳ್ಳುತ್ತಾರೆ. ಬಿಗ್ ಇಂಡಿಯನ್ಸ್ ಒಂದು ರೀತಿ ಅರ್ಥೈಸಿಕೊಂಡ್ರೆ, ಲಿಟಲ್ ಇಂಡಿಯನ್ಸ್ ಒಂದು ರೀತಿ ಅರ್ಥೈಸಿಕೊಳ್ತಾರೆ. ಬೈ ಮೆನ್ಷನಿಂಗ್ ದಿಸ್ ಇನ್ಸಿಡೆಂಟ್, ಈ ಇನ್ಸಿಡೆಂಟ್ ಅನ್ನ ಮೆನ್ಷನ್ ಮಾಡ್ತಾ ಸ್ವಿಫ್ಟ್ ಇಸ್ ಸಜೆಸ್ಟಿಂಗ್ ದಟ್ ದ ಕ್ರಿಶ್ಚಿಯನ್ ಬೈಬಲ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಇನ್ ಮೋರ್ ದ್ಯಾನ್ ಒನ್ ವೇ. ಅದೇ ರೀತಿ ಕ್ರಿಶ್ಚಿಯನ್ ಬೈಬಲ್ ಅನ್ನ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ನಾವು ಅದನ್ನು ಇಂಟರ್ಪ್ರಿಟ್ ಮಾಡಬಹುದು. ಅಂಡ್ ದಟ್ ಇಟ್ ಈಸ್ ಲಿಡಿಕ್ರಸ್ ಫಾರ್ ಪೀಪಲ್ ಟು ಫೈಟ್ ಓವರ್ ಹೌ ಟು ಇಂಟರ್ಪ್ರಿಟ್. ಜನಗಳು ಇದರ ಬಗ್ಗೆ ಜಗಳ ಮಾಡ್ತಾರಲ್ಲ, ಯಾವ ರೀತಿ ಇದನ್ನು ಅರ್ಥೈಸಬೇಕು ಅನ್ನೋದು ಒಂದು ರೀತಿಯ ಲಿಡಿಕ್ರಸ್. ಲಿಡಿಕ್ರಸ್ ಅಂದ್ರೆ ಅಸಂಬದ್ಧ. ಇಟ್ ವೆನ್ ನೋ ಒನ್ ಕ್ಯಾನ್ ರಿಯಲಿ ಬಿ ಸರ್ಟನ್. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಅದನ್ನ ಖಚಿತವಾಗಿ. ದಟ್ ಒನ್ ಇಂಟರ್ಪ್ರಿಟೇಷನ್ ಇಸ್ ರೈಟ್ ಅಂಡ್ ಅದರ್ಸ್ ಆರ್ ರಾಂಗ್. ಒಬ್ಬನ ಇಂಟರ್ಪ್ರಿಟೇಷನ್ ತಪ್ಪಾಗಿದೆ, ಇನ್ನೊಬ್ಬರದು ಒಬ್ಬರದು ಸರಿಯಾಗಿದೆ, ಇನ್ನೊಬ್ಬರದು ತಪ್ಪಾಗಿದೆ ಅಂತ ಹೇಳೋದಕ್ಕೆ ಯಾರಿಗೂ ಸಹ ಅದು ಗೊತ್ತಿಲ್ಲ. ದೆನ್ ಇನ್ ದೀಸ್ ಚಾಪ್ಟರ್ಸ್, ಈ ಚಾಪ್ಟರ್ಗಳಲ್ಲಿ ಲಿಲಿಪುಟಿಯನ್ಸ್ ಕಲ್ಚರ್, ಲಿಲಿಪುಟಿಯನ್ ಅವರ ಕಲ್ಚರ್ ಅನ್ನ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಅವರ ಸಂಸ್ಕೃತಿಯನ್ನ. ಅಂಡ್ ದ ಗ್ರೇಟ್ ಡಿಫರೆನ್ಸ್ ಇನ್ ಸೈಜ್ ಬಿಟ್ವೀನ್ ಹಿಮ್ ಅಂಡ್ ದ ಲಿಲಿಪುಟಿಯನ್ಸ್ ಈಸ್, ಅವನ ಮತ್ತೆ ಲಿಲಿಪುಟಿಯನ್ಸ್ ನಡುವೆ ಇರುವಂತಹ ಒಂದು ಸೈಜ್ ಇದೆಯಲ್ಲ, ಎತ್ತರ, ಉದ್ದ, ಈಸ್ ಎಂಫಸೈಸ್ಡ್ ಬೈ ಎ ಫ್ಯೂ ಎಕ್ಸಾಂಪಲ್ಸ್. ಹಲವಾರು ಎಕ್ಸಾಂಪಲ್ಸ್ ಕೊಟ್ಟು ಅದನ್ನು ಎತ್ತಿ ಹಿಡಿತಾನೆ. ಥ್ರೂ ವಿಚ್ ದ ಆಥರ್ ಸೆಟೈರ್ಸ್ ಆಫ್ ಬ್ರಿಟಿಷ್ ಗವರ್ನಮೆಂಟ್ ಆರ್ ಎಕ್ಸ್ಪ್ಲಿಸಿಟ್ಲಿ ಎಕ್ಸ್ಪ್ರೆಸ್ಡ್. ಅಂದ್ರೆ ಬ್ರಿಟಿಷ್ ಗವರ್ನಮೆಂಟ್ ಬಗ್ಗೆ ಇರುವಂತಹ ವಿಡಂಬನೆಗಳನ್ನ ಇಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ರೆಸ್ ಮಾಡ್ತಾ. ಫಾರ್ ಇನ್ಸ್ಟೆನ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್ ಇನ್ ಲಿಲಿಪುಟ್ ಆರ್ ಚೂಸನ್ ಬೈ ದರ್ ಸ್ಕಿಲ್ ಅಟ್ ರೋಪ್ ಡ್ಯಾನ್ಸಿಂಗ್. ಗವರ್ಮೆಂಟ್ ಅಫಿಷಿಯಲ್ಸ್ ಹೇಗಿದ್ದಾರೆ ಅಂದ್ರೆ ಲಿಲಿಪುಟಿಯನ್ ಸಾಮ್ರಾಜ್ಯದಲ್ಲಿ, ಲಿಲಿಪುಟಿಯನ್ ಗವರ್ನಮೆಂಟ್ ಅಲ್ಲಿ ಹೇಗಿದ್ದಾರೆ ಅಂದ್ರೆ, ದೇ ಆರ್ ವೆರಿ ಸ್ಕಿಲ್ಡ್. ಅವರು ಕೌಶಲ್ಯವನ್ನು ಹೊಂದಿದ್ದಾರೆ. ಯಾವುದರಲ್ಲಿ? ರೋಪ್ ಡ್ಯಾನ್ಸಿಂಗ್ ಅಲ್ಲಿ, ಹಗ್ಗದ ಮೇಲೆ ಮಾಡುವ ಡ್ಯಾನ್ಸ್ ನಲ್ಲಿ. ವಿಚ್ ಗಲಿವರ್ ರಿಗಾರ್ಡ್ಸ್ ಆಸ್ ಆರ್ಬಿಟರಿ. ಅದು ಅನಿವಾರ್ಯ ಅಂಡ್ ಲ್ಯೂಡಿಕ್ರಸ್, ಅಸಂಬದ್ಧ. ಕ್ಲಿಯರ್ಲಿ ಸ್ವಿಫ್ಟ್ ಇಂಟೆಂಟ್ಸ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಎಪಿಸೋಡ್ ದಟ್ ಸಟೈರ್ ಆಫ್ ಇಂಗ್ಲೆಂಡ್ ಸಿಸ್ಟಮ್ ಆಫ್ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್. ಇದನ್ನ ಇಂಗ್ಲೆಂಡ್ ಸಿಸ್ಟಮ್ ನ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಂತ ಇದು ಮಾಡ್ತಾರೆ. ಅಂಡ್ ಟು ಇನ್ಫರ್ ದಟ್ ಇಂಗ್ಲೆಂಡ್ ಸಿಸ್ಟಮ್ ಈಸ್ ಸಿಮಿಲರ್ಲಿ ಆರ್ಬಿಟರಿ. ಓಕೆ, ದ ಡಿಫರೆನ್ಸ್ ಇನ್ ಸೈಜ್ ಬಿಟ್ವೀನ್ ಗಲಿವರ್ ಅಂಡ್ ದ ಲಿಲಿಪುಟಿಯನ್ಸ್ ರಿಫ್ಲೆಕ್ಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಪವರ್. ಇದೇನು ತಿಳಿಸುತ್ತೆ ಅಂದ್ರೆ, ಗಲಿವರ್ ಮತ್ತೆ ಲಿಲಿಪುಟ್ಸ್ ನಡುವೆ ಇದ್ದಂತಹ ಸೈಜ್ ಇದೆಯಲ್ಲ, ಸೈಜ್, ಫಿಸಿಕಲ್ ಪವರ್, ಎ ಥೀಮ್ ದಟ್ ರಿಕರ್ಸ್ ದ ಥ್ರೂಔಟ್ ದ ನಾವೆಲ್. ಇಡೀ ನಾವೆಲ್ ಪೂರ್ತಿ ಅದು ಹೋಗುತ್ತೆ. ಗಲಿವರ್ಸ್ ಬಿಗಿನ್ಸ್ ಟು ಗೈನ್ ದ ಟ್ರಸ್ಟ್ ಆಫ್ ಲಿಲಿಪುಟಿಯನ್ಸ್ ಓವರ್ ಟೈಮ್. ಗಲಿವರು ನಿಧಾನವಾಗಿ ಲಿಲಿಪುಟಿಯನ್ಸ್ ಅವರ ಕಾನ್ಫಿಡೆನ್ಸ್ ಅನ್ನ, ಅವರ ನಂಬಿಕೆಯನ್ನ ಕಾಪಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಇಟ್ ಈಸ್ ನೆಸೆಸರಿ. ಗಲಿವರ್ ಕುಡ್ ಕ್ರಶ್ ದೆಮ್ ಸಿಂಪ್ಲಿ ಬೈ ವಾಕಿಂಗ್ ಕೇರ್ಲೆಸ್ಲಿ. ಆದ್ರೆ ಅದು ಅನ್ನೆಸೆಸರಿ. ಯಾರಿಗೆ? ಗಲಿವರ್ಗೆ ಇಟ್ ಈಸ್ ಅನ್ನೆಸೆಸರಿ. ಗಲಿವರ್ ಬೇಕಾದ್ರೆ ಅವರನ್ನ ನಡ್ಕೊಂಡು ವಾಕ್ ಮಾಡ್ತಾ ಹೋಗ್ತಾ ಅವ್ರನ್ನ ತುಳಿದು ಮಾಡಬಹುದಾಯ್ತು, ಕ್ರಶ್ ಮಾಡಬಹುದಾಯ್ತು. ಡಿಸ್ಪೈಟ್ ದ ಎವಿಡೆನ್ಸ್ ಇನ್ ಫ್ರಂಟ್ ಆಫ್ ದೆಮ್, ದೇ ನೆವರ್ ರೆಕಾಗ್ನೈಸ್ ದೇರ್ ಓನ್ ಇನ್ಸಿಗ್ನಿಫಿಕೆನ್ಸ್. ಅವರ ಇನ್ಸಿಗ್ನಿಫಿಕೆನ್ಸ್ ಅವರ ರೆಕಾಗ್ನೈಸ್ ಮಾಡಿಲ್ಲ ಅವರು, ಅಷ್ಟು ಎವಿಡೆನ್ಸ್ ಇಟ್ಕೊಂಡು ಲಿಲಿಪುಟಿಯನ್ಸ್. ದಿಸ್ ಇಸ್ ಕ್ಲಿಯರ್ಲಿ ದ ಯೂಸ್ ಆಫ್ ಡ್ರಾಮ್ಯಾಟಿಕ್ ಐರನ್. ಇದೊಂದು ರೀತಿಯ ನಾಟಕೀಯ ವ್ಯಂಗ್ಯ. ಇನ್ ವಿಚ್ ದ ರೀಡರ್ ನೋಸ್ ದ ಟ್ರೂತ್. ಅದರಲ್ಲಿ ರೀಡರ್ಗೆ ಗೊತ್ತು ಸತ್ಯ, ಬಟ್ ದ ಕ್ಯಾರೆಕ್ಟರ್ಸ್ ಇನ್ ದ ಸ್ಟೋರೀಸ್ ದೇ ನೀಟ್. ಆದ್ರೆ ಕ್ಯಾರೆಕ್ಟರ್ಸ್ ಲಿಲಿಪುಟಿಯನ್ಸ್ ಅದನ್ನ ನಿರಾಕರಿಸ್ತಾರೆ. ಯಾಕೆಂದ್ರೆ ಗಲಿವರ್ ನಡೆದರೆ ಸಾಕು ಇವರೆಲ್ಲ ಕ್ರಶ್ ಆಗ್ತಾರೆ ಅನ್ನೋ ಒಂದು ಸತ್ಯ ಓದುಗರಿಗೆ ಗೊತ್ತು, ಅದರಲ್ಲಿ ಇರುವಂತ ಲಿಲಿಪುಟಿಯನ್ಸ್ಗೆ ಗೊತ್ತಿಲ್ಲ. ಇದು ಡ್ರಾಮ್ಯಾಟಿಕ್ ಐರನಿ. ದೇ ಕೀಪ್ ಗಲಿವರ್ ಟೈಡ್ ಅಪ್. ಅವ್ರು ಗಲಿವರನ್ನ ಕಟ್ಟಾಕ್ತಾರೆ, ಥಿಂಕಿಂಗ್ ದಟ್ ಈಸ್ ಅಂಡರ್ ಕಂಟ್ರೋಲ್. ಅವ್ನ ಕಂಟ್ರೋಲ್ ಅಲ್ಲಿ ಇದ್ದಾನೆ ಅಂತ ಅನ್ಕೊಂಡಿರ್ತಾರೆ. ವೈ ಇನ್ ಫ್ಯಾಕ್ಟ್ ಈ ಕುಡ್ ಡೆಸ್ಟ್ರಾಯ್ ದೆಮ್ ಎಫರ್ಟ್ಲೆಸ್. ಅವ್ರನ್ನ ಬೇಕಾದ್ರೆ ಅವನು ಎಫರ್ಟ್ ಇಲ್ದಂಗೆ ಡಿಸ್ಟ್ರಾಯ್ ಮಾಡಬಹುದಾಯ್ತು. ಇನ್ ದಿಸ್ ವೇ ಸ್ವಿಫ್ಟ್ ಸೆಟರೈಸಸ್. ಈ ರೀತಿ ಸ್ವಿಫ್ಟ್ ವ್ಯಂಗ್ಯ ಮಾಡಿ ಹೇಳುತ್ತಾನೆ, ವಿಡಂಬಿಸಿ ಹೇಳುತ್ತಾನೆ ಮಾನವೀಯತೆಯ ಒಂದು ನಟನೆಗಳನ್ನ, ಪ್ರಿಟೆನ್ಷನ್ಸ್ ಗಳನ್ನ. ಏನಕ್ಕೋಸ್ಕರ ನಟನೆ ಮಾಡ್ತಾನೆ? ಮಾನವೀಯತೆ, ಮಾನವನ ಅನುಕೂಲ ಅಂದ್ರೆ ಪವರ್, ಅಧಿಕಾರ, ಸಿಗ್ನಿಫಿಕೆನ್ಸ್, ಮಹತ್ವಕ್ಕಾಗಿ. ಅಂಡ್ ಕಮ್ ಟು ದ ಕನ್ಕ್ಲೂಷನ್, ಗಲಿವರ್ಸ್ ಟ್ರಾವೆಲ್ಸ್ ಇಸ್ ನಾಟ್ ಓನ್ಲಿ ರಿಚ್ ಇನ್ ಕಂಟೆಂಟ್. ಕೇವಲ ಕಂಟೆಂಟ್ ಅಲ್ಲಿ ರಿಚ್ ಇರೋದಷ್ಟೇ ಅಲ್ಲ ಇದು, ಬಟ್ ಆಲ್ಸೋ ಡೀಪ್ ಇನ್ ಮೀನಿಂಗ್. ಅರ್ಥದಲ್ಲೂ ಆಳ ಇದೆ. ಈ ಸಟೈರ್ಸ್ ಅಬೌಟ್ ಹ್ಯುಮ್ಯಾನಿಟಿ, ಮಾನವೀಯತೆ ಬಗ್ಗೆ ಹೇಳಿರೋ ವಿಡಂಬನೆಗಳು ಇನ್ ದ 4 books, 4 ಬುಕ್ಗಳಲ್ಲಿ 4 ಬುಕ್ ಇದೆ ಇದು ಗಲಿವರ್ಸ್ ಟ್ರಾವೆಲ್ಸ್. ಆರ್ ಟು ದ ಫುಲ್ಲೆಸ್ಟ್. ಸಟೈರ್ಸ್ ಆರ್ ಬೋತ್ ಸಿಂಪ್ಲಿಸಿಟ್ಲಿ ಅಂಡ್ ಎಕ್ಸ್ಪ್ಲಿಸಿಟ್ಲಿ ಕನ್ಸ್ಟ್ರಕ್ಟೆಡ್. ಆಂತರ್ಯವಾಗಿ, ಬಾಹ್ಯವಾಗಿ ಎರಡೂ ರೀತಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ವಿಡಂಬನೆಗಳ ಥ್ರೂ ಔಟ್ ದ 4 books, 4 ಬುಕ್ಗಳಲ್ಲಿ. ಡಿಸ್ಗಸ್ಟ್ ಫಾರ್ ಹ್ಯೂಮನ್ ಸ್ಟಡಿಲಿ ಇನ್ಕ್ರೀಸಸ್. ನಿರಾಶೆ ಮನುಷ್ಯನ ಜೀವನದಲ್ಲಿ ನಿಧಾನವಾಗಿ ಹೆಚ್ಚಾಗುತ್ತಾ ಆಸ್ ದ ನೆರೇಟಿವ್ ಪ್ರೊಸೀಡ್ಸ್. ದ ಗ್ರೇಟ್ನೆಸ್ ಆಫ್ ದಿಸ್ ನಾವೆಲ್ ಡಸ್ ನಾಟ್ ಪೈನ್ಲಿ ಲೈ ಇನ್ ಸ್ವಿಫ್ಟಿಯನ್ ಸೆಟೈರ್. ಈ ನಾವೆಲ್ನ ಗ್ರೇಟ್ನೆಸ್ ಸ್ವಿಫ್ಟಿಯನ್ ಸೆಟೈರ್ ಅಲ್ಲಿ ಇಲ್ವೇ ಇಲ್ಲ. ದ ಹೋಲ್ ನಾವೆಲ್ ಇಸ್ ಲೈಕ್ ಎ ಮಿರರ್. ಇಡೀ ನಾವೆಲ್ ಒಂದು ರೀತಿ ಕನ್ನಡಿ ಅಂತ ಇದೆ, ಬೈ ವಿಚ್ ಹ್ಯೂಮನ್ ಫ್ಲಾಸ್ ಆರ್ ರಿಫ್ಲೆಕ್ಟೆಡ್. ಅದರ ಮುಖಾಂತರ
ಮಾನವನ ತಪ್ಪುಗಳು ರಿಫ್ಲೆಕ್ಟ್ ಆಗ್ತಾ ಇದೆ ಈ ಕನ್ನಡಿಯ ಮುಖಾಂತರ, ಈ ನಾವೆಲ್ನ ಮುಖಾಂತರ. ಇಟ್ ಪ್ರಾಬಬ್ಲಿ ವುಡ್ ಲಾಂಗ್ ಹ್ಯಾವ್ ಬೀನ್ ಫರ್ಗಾಟನ್ ಇಫ್ ದ ಬುಕ್ ಡಿಡ್ ನಾಟ್ ಕ್ಯಾರಿ ಕ್ರಿಟಿಕಲ್ ಥಿಂಕಿಂಗ್ ಅಬೌಟ್ ಹ್ಯುಮ್ಯಾನಿಟಿ. ಇದೇನಾದ್ರು ಮಾನವೀಯತೆ ಬಗ್ಗೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಕ್ಯಾರಿ ಮಾಡಲೇ ಇದ್ದಿದ್ರೆ ಯಾವತ್ತೋ ಈ ಬುಕ್ ಅನ್ನ ಮರಿತಾ ಇದ್ರು. ದಿಸ್ ಈಸ್ ದ ಓಕೆ. ಥ್ಯಾಂಕ್ ಯು.